ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಸಂಪೂರ್ಣ ರಾಮಾಯಣದ ಭಾಗ 2 ಪುತ್ರಕಾಮೇಷ್ಟಿ ಯಜ್ಞ ಹಾಗೂ ಶ್ರೀರಾಮನ ಜನನ ಕಥಾನಕದೊಂದಿಗೆ ಬಂದಿದ್ದೇವೆ. ಹಿಂದಿನ ಭಾಗದಲ್ಲಿ ನೀವು ನೋಡಿದಂತೆ ಅಯೋಧ್ಯೆಯ ರಾಜ ದಶರಥನು ಪುತ್ರ ಸಂತಾನವಿಲ್ಲದೆ ದುಃಖದಲ್ಲಿದ್ದಾಗ ಗುರು ವಸಿಷ್ಠರ ಸಲಹೆಯಂತೆ ಮಹಾತಪಸ್ವಿ ಶೃಂಗಿ ಋಷಿಗಳನ್ನು ಅಯೋಧ್ಯೆಗೆ ಬರಮಾಡಿಕೊಂಡನು. ದಶರಥನ ಭಕ್ತಿಯನ್ನು ಕಂಡು ಶೃಂಗಿಯವರು ತಕ್ಷಣವೇ ಬಂದರು ಮತ್ತು ಯಜ್ಞದ ಭರ್ಜರಿ ತಯಾರಿ ನಡೆಯಿತು. ಈಗ ಮುಂದೆ ಏನಾಯಿತು? ಅಯೋಧ್ಯೆಯ ರಾಜನ ಕನಸು ನನಸಾಯಿತೆ? ಬನ್ನಿ ನೋಡೋಣ. ಪುತ್ರಕಾಮೇಷ್ಟಿ ಯಜ್ಞವು ತನ್ನ ಪರಿಪೂರ್ಣತೆಯ ಹಂತವನ್ನು ತಲುಪಿತು. ಯಜ್ಞದ ಅಗ್ನಿಜ್ವಾಲೆಗಳು ಉಗ್ರವಾಗಿ ಉರಿಯುತ್ತಿದ್ದಂತೆ ಅದರ ನಡುವಿನಿಂದ ಅಗ್ನಿದೇವನು ತನ್ನ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷನಾದ. ಆತನ ಕೈಯಲ್ಲಿ ಕೀರು ತುಂಬಿದ ಚಿನ್ನದ ಪಾತ್ರೆಯೊಂದು ರಾರಾಜಿಸುತ್ತಿತ್ತು. ಅಗ್ನಿದೇವನು ದಶರಥ ಮಹಾರಾಜರತ್ತ ನೋಡಿ ಗಂಭೀರ ಧ್ವನಿಯಲ್ಲಿ ಹೇಳಿದ, ದೊರೆಯೇ, ನಿನ್ನ ಆಶಯ ನೆರವೇರಲಿದೆ. ಈ ದೈವಿಕ ಖೀರನ್ನು ನಿನ್ನ ರಾಣಿಯರು ಸೇವಿಸಲಿ. ಭಗವಂತನ ಅನುಗ್ರಹವು ನಿನ್ನ ಮೇಲಾಗಲಿದೆ. ಆ ಅಮೃತದಂತಹ ಖೀರನ್ನು ರಾಜನು ಸ್ವೀಕರಿಸುತ್ತಿದ್ದಂತೆ ಅಗ್ನಿಯ ದಿವ್ಯ ರೂಪವು ಅದೃಶ್ಯವಾಯಿತು. ದಶರಥನ ಸಂತೋಷಕ್ಕೆ ಕೊನೆಯೇ ಇರಲಿಲ್ಲ. ಯಜ್ಞವನ್ನು ಯಶಸ್ವಿಯಾಗಿ ನೆರವೇರಿಸಿದ ಶೃಂಗಿ ಋಷಿವರ್ಯರಿಗೆ ಯಥೇಚ್ಛವಾದ ಗುರುದಕ್ಷಿಣೆಯನ್ನು ಅಮೂಲ್ಯವಾದ ಉಡುಗೊರೆಗಳನ್ನು ನೀಡಿ ಬೀಳ್ಕೊಟ್ಟನು. ನಂತರ ಖೀರನ್ನು ತೆಗೆದುಕೊಂಡು ನೇರವಾಗಿ ಅರಮನೆಗೆ ಬಂದ. ರಾಜನು ತನ್ನ 3 ಪತ್ನಿಯರಾದ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರಾ ಅವರಿಗೆ ಬರಲು ತಿಳಿಸಿದನು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಸುಮಿತ್ರಾ ಬರಲಾಗಲಿಲ್ಲ. ರಾಜನು ಖೀರನ್ನು 2 ಭಾಗ ಮಾಡಿ ಕೌಸಲ್ಯ ಹಾಗೂ ಕೈಕೇಯಿಯರಿಗೆ ಸಮನಾಗಿ ಹಂಚಿ ತಡ ಮಾಡದೆ ಸೇವಿಸಲು ಹೇಳಿದ. ಪತ್ನಿಯರಿಬ್ಬರೂ ಅಲ್ಲಿ ಇಲ್ಲದ ಸುಮಿತ್ರಾಳ ನೆನಪಾಗಿ ಪ್ರೀತಿಯಿಂದ ತಮ್ಮ ತಮ್ಮ ಪಾಲಿನ ಅರ್ಧ ಭಾಗದಷ್ಟು ಖೀರನ್ನು ತೆಗೆದಿರಿಸಿದರು. ಅನಂತರ ಬಂದ ಸುಮಿತ್ರೆಯು ದೊರೆತ ಆ 2 ಪಾಲುಗಳನ್ನು ಸಂತೋಷದಿಂದ ಸೇವಿಸಿದಳು. ಕಾಲವು ಸರಿದಂತೆ ಆ ದೈವಿಕ ಖೀರಿನ ಪ್ರಭಾವದಿಂದ 3 ರಾಣಿಯರು ಗರ್ಭವತಿಯರಾದರು. ಈ ಶುಭ ಸುದ್ದಿಯನ್ನು ಕೇಳಿದ ದಶರಥನ ಆನಂದವು ಸಾಗರದಾಚೆಗಿತ್ತು. ದೀರ್ಘಕಾಲದ ಕಾಯುವಿಕೆಯ ನಂತರ ಇಡೀ ಅಯೋಧ್ಯೆಯೇ ಸಂಭ್ರಮದಿಂದ ಮಿಂದೆದ್ದಿತು. ಚೈತ್ರ ಮಾಸದ 9ನೆಯ ದಿನದ ಮಧ್ಯಾಹ್ನದ ಶುಭ ಗಳಿಗೆಯಲ್ಲಿ ಹಿರಿಯ ರಾಣಿ ಕೌಸಲ್ಯಳು ರೂಪವಂತ ಗಂಡು ಮಗುವಿಗೆ ಜನ್ಮವಿತ್ತಳು. ಅದಾದ ನಂತರ ಕೈಕೇಯಿಯು 1 ಗಂಡು ಮಗುವಿಗೆ ಮತ್ತು ಸುಮಿತ್ರಳು 2 ಗಂಡು ಮಕ್ಕಳಿಗೆ ಜನ್ಮವಿತ್ತರು. ಒಟ್ಟಾರೆಯಾಗಿ 4 ರಾಜಕುಮಾರರ ಆಗಮನವು ರಾಜ ದಶರಥನನ್ನು ಭಾವಪರಶತೆಗೆ ದೂಡಿತು. ಮಕ್ಕಳ ಜನನದ ಸುದ್ದಿ ತಂದ ಪರಿಚಾರಿಕೆಗೆ ರಾಜನ ಕೊರಳಲ್ಲಿದ್ದ ಮುತ್ತಿನ ಹಾರವೇ ಬಹುಮಾನವಾಗಿ ಸಿಕ್ಕಿತು. ಮಂತ್ರಿ ಸುಮಂತನಿಗೆ ರಾಜ್ಯದ ಪ್ರಜೆಗಳೆಲ್ಲರಿಗೂ ಉಡುಗೊರೆಗಳು ಹಾಗೂ ಸಿಹಿ ತಿಂಡಿಗಳನ್ನು ನೀಡಲು ಆದೇಶಿಸಲಾಯಿತು. ಅರಮನೆಗಳಲ್ಲಿ, ಬೀದಿಗಳಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಸಡಗರದ ಸಂಗೀತ ಪ್ರತಿಧ್ವನಿಸಿತು. ಜನರು ಪರಸ್ಪರ ಬಣ್ಣಗಳನ್ನು, ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿಕೊಂಡು ಸಂತೋಷದಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಇಡೀ ನಗರವು ಹಬ್ಬದ ವಧುವಿನಂತೆ ಸಿಂಗಾರಗೊಂಡಿತ್ತು. ರಸ್ತೆಗಳು ದೀಪಗಳಿಂದ ರಾತ್ರಿಯಿಡೀ ಬೆಳಗಿದವು. ಗುರು ವಸಿಷ್ಠರು ಆಗಮಿಸಿ ಪವಿತ್ರ ಗ್ರಂಥಗಳು ಹಾಗೂ ಸಂಪ್ರದಾಯಗಳು ಸೂಚಿಸುವ ಎಲ್ಲ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದರು. ಧಾರ್ಮಿಕ ಕ್ರಿಯೆಗಳು ಮುಗಿದ ನಂತರ ಬ್ರಾಹ್ಮಣರಿಗೆ ಯಥೇಚ್ಛವಾದ ಉಡುಗೊರೆಗಳನ್ನು ನೀಡಲಾಯಿತು. ಈ ಸಂಭ್ರಮಾಚರಣೆಗಳು 1 ತಿಂಗಳ ಪೂರ್ತಿ ನಡೆದವು. ರಾಮಾಯಣದ ಕಥೆಯು ಈಗ ಹೊಸ ತಿರುವು ಪಡೆದಿದೆ. 4 ರಾಜಕುಮಾರರ ಜನನವಾಯಿತು. ಆದರೆ ಅವರಿಗೆ ಹೆಸರುಗಳನ್ನು ಇಡಲಿಲ್ಲ. ಗುರು ವಸಿಷ್ಠರು ಆ 4 ಮಕ್ಕಳಿಗೆ ಯಾವೆಲ್ಲ ದಿವ್ಯ ಹೆಸರುಗಳನ್ನು ಇಡುತ್ತಾರೆ? ಆ ಕಂದ ಮಗಳು ಮುಂದೆ ಹೇಗಿರಲಿದ್ದಾರೆ? ಈ ರೋಚಕ ವಿಚಾರಗಳನ್ನು ತಿಳಿಯಲು ಸಂಪೂರ್ಣ ರಾಮಾಯಣದ 3ನೇ ಭಾಗವನ್ನು ತಪ್ಪದೆ ನೋಡಿ. ಭಾಗ 3, ಶ್ರೀರಾಮನ ಬಾಲಲೀಲೆಗಳು. ನಿಮಗೆ ಈ ಕಥೆ ಇಷ್ಟವಾಗಿದ್ರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.